ನಾಳೆ ಮುಸ್ಲಿಮರ ಪವಿತ್ರ ಬಕ್ರೀದ್ ಹಬ್ಬ ನಡೆಯಲಿದೆ. ಆದರೆ ಈ ಬಾರಿ ದೇಶಾದ್ಯಂತ ಮುಸ್ಲಿಮರು ಶಾಂತಿ ಸೌಹಾರ್ದ ಬಕ್ರೀದ್ ಹಬ್ಬಕ್ಕೆ ನಿರ್ಧರಿಸಿದ್ದು, ಈ ಬಾರಿ ಗೋವಧೆ ಮಾಡದಿರುವ ನಿರ್ಣಯಕ್ಕೆ ಬಂದಿದ್ದಾರೆ. ಮಧ್ಯಪ್ರದೇಶದಿಂದ ಆರಂಭಗೊಂಡ ಈ ಅಭಿಯಾನವು ಇದೀಗ ರಾಜ್ಯಕ್ಕೂ ಕಾಲಿಟ್ಟಿದೆ. ದನ, ಕರು ಹಾಗೂ ಎಮ್ಮೆಗಳನ್ನು ಬಲಿ ಕೊಡದೆ ಬಕ್ರೀದ್ ಹಬ್ಬವನ್ನು ಆಚರಿಸಲು ಮುಸ್ಲಿಂ ಸಂಘಟನೆಗಳು ಮುಂದಾಗಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಹೌದು, ಹಾಸನದಲ್ಲಿ ನಿನ್ನೆ ಮುಸ್ಲಿಂ ಸಂಘಟನೆಗಳು ಈ ಬಾರಿ ಬಕ್ರೀದ್ ಹಬ್ಬದಂದು ಜಾನುವಾರುಗಳನ್ನು ಕಡಿಯುವುದಿಲ್ಲ ಎಂದು ಕರೆ ನೀಡಿದೆ. ಅಂತೆಯೇ ಹಾಸನದಲ್ಲಿ ಈ ಬಾರಿ ಯಾವುದೇ ಮುಸ್ಲಿಮರು ಹಸುಕರುಗಳನ್ನು ಖರೀದಿ ಮಾಡುತ್ತಿಲ್ಲ. ಇದರಿಂದ ಸಂತೆಗೆ ಹಸುಗಳ ಮಾರಾಟಕ್ಕೆ ರೈತರು ಹಿನ್ನಡೆ ಅನುಭವಿಸುತ್ತಿದ್ದು, ಹಿಂದೂಪರ ಸಂಘಟನೆಗಳ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಸಮುದಾಯದವರು ಈ ರೀತಿಯ ನಿರ್ಧಾರಕ್ಕೆ ಬಂದರೆ ನಮ್ಮ ಹಸುಗಳನ್ನು ಕೊಳ್ಳುವವರು ಯಾರು? ಹಿಂದೂಪರ ಸಂಘಟನೆಯವರೇ ಹಸುಗಳನ್ನು ಖರೀದಿ ಮಾಡಿ ನಮಗೆ ಹಣ ನೀಡಲಿ. ಬಿತ್ತನೆ ಬೀಜ ಖರೀದಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ನಿರ್ವಹಣೆಗೆ ನಾವು ಹಣ ಎಲ್ಲಿಂದ ತರಬೇಕು? ಹೀಗೆ ಮುಂದುವರಿದರೆ ನಾವು ಜಾನುವಾರುಗಳ ಸಮೇತ ಡಿಸಿ ಕಚೇರಿ ಎದುರು ಧರಣಿ ಕೂರುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಯಾರು ಬೇಕಾದ್ರೂ ತಾಂಡೋ ಸಾಕಿ ನಮ್ಮ ರೈತರುಗಳಿಗೆ ತಗೊಂಡೋಗಿ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಗೊತ್ತಾ? ಇದೇ ಬಿಜೆಪಿ ಸರ್ಕಾರ ಬಂದು ಮುಲಿಗಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ಪಶ್ಚಿಮ ಬಂಗಾಳ ನಮ್ಮ ದನ ಕರ್ಕೊಂಡು ಮಾಡಲಿಲ್ಲ ಅಂದ್ರೆ ನಾವು ಕೆಲಸಕ್ಕೆ ಹೋಗಕ್ಕೆ ದನ ಹಿಂಗೆ ತಗೊಂಡಿಲ್ಲ. ಅದಕ್ಕೋಸ್ಕರ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಇದು ಕೊಡಕ್ಕೆ ತಗೊಳ್ಳಿ, ಯಾರು ತಗೊಳ್ಳಿ. ನಮಗೆ ಬೇಕಾದೇನು? 40,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ. ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ವಿಷಯ ಕೂಡ ರೈತ ವಿಷಯ ಮಾತಾಡಿ ಒಬ್ರು ಮಾತಾಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.